ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ಕಲ್ಲೇರುದ್ರಿಶಿ ಅವರು ಶಾಸಕ ಬಿ ದೇವೇಂದ್ರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಮನವಿ ನೀಡಿದರೂ ಸಂಸ್ಕಾರ, ಸಂಸ್ಕೃತಿ, ಸಹನೆ ಹಾಗೂ ಹೃದಯವಂತಿಕೆ ಇದ್ದವರು ಕಸದ ಬುಟ್ಟಿಗೆ ಹಾಕುವುದಿಲ್ಲ. ಒಂದು ವೇಳೆ ಕಸಕ್ಕೆ ಹಾಕಿದ್ದನ್ನು ತೆಗೆದು ರಸ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಪ್ಪರ್ ಭದ್ರಾ ಯೋಜನೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದ್ದನ್ನು ಪ್ರಸ್ತಾಪಿಸಿದ ಅವರು, ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಅವರಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು ಅಪ್ಪರ್ ಭದ್ರಾ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ 5,300 ಕೋಟಿ ಅನುದಾನ ಬಿಡುಗಡೆ ಪತ್ರ ಬಂದಿದೆ. ಈ ಪತ್ರವನ್ನು ಕೇಂದ್ರ ಕಸದ ಬುಟ್ಟಿಗೆ ಹಾಕಿದ್ದಾರೆ ಹೇಗೆ? ಅಪ್ಪರ್ ತುಂಗಾ ಪ್ರಾಜೆಕ್ಟ್ಗೆ 3 ವರ್ಷಗಳಿಂದ ಬರಬೇಕಿದ್ದ ಅನುದಾನವನ್ನು ರಾಜ್ಯ ಸರ್ಕಾರ ಮರೆತು ಬಿಟ್ಟಿತ್ತು. ನನ್ನ ಸುದೀರ್ಘ ಹೋರಾಟದ ಫಲವಾಗಿ ನಿನ್ನೆ ಸಂಜೆ ಮಂಗಳವಾರ ಖಾತೆಗೆ ಹಣ ಜಮಾವಾಗುತ್ತದೆ. ಅನುಮಾನವಿದ್ದರೆ ಅಧಿಕಾರಿಗಳನ್ನು ವಿಚಾರಿಸಬಹುದು ಎಂದರು. ಮೊನ್ನೆ ಕೆಬಿ ಕಲ್ಲೇರುದ್ರಿಶಿ ಅವರು ಒಂದೆರಡು ಸಾರಿ ಅವರಿಗೂ ನನಗೂ ಚರ್ಚೆ ಮಾಡುವಂತ ಸಂದರ್ಭ ಆ ಮನುಷ್ಯನ ನನಗೆ ಒಲಿಸ್ಕೊಟ್ಟ. ರಾಜಕೀಯ ರಾಮಲಿಂಗಾರೆಡ್ಡಿ ನೀರಾವರಿಗೆ ಬೆಳೆ ಪೇಪರ್ ಮೇಲೆ ಕೊಟ್ಟಿದೆಯಲ್ಲ ಆಗ್ತದ ಉತ್ತಮವಾಗಿ ಸ್ಪಂದಿಸ್ಬಿಟ್ಟು ನಾವಿಲ್ಲಿ 2-5 ವರ್ಷದಲ್ಲಿ ಗಂಟೆ ಬೆಳಗಿಂದ ಕುಡಿಯೋದ್ರಿಂದ ನಿಂತಲ್ಲಿ ನಮಗೆ ನೋಡೋಣ ಬಿಡಪ್ಪ ಅನ್ನುವಂಥದ್ದು ನೀರಾವರಿ ಸಚಿವರು ಸಿಎಂ ಡಿಸಿಎಂ ಹೋಗಿ ಕೊಟ್ಟಕ್ಕೆ ಮತ್ತೆ ಇನ್ನೇನ್ ಮಾಡ್ತಾರೆ, ಅಪ್ಡೇಟ್ ಹಾಕಿದ್ದಾರೆ ನೀವು ಹೋಗಂತ ಉತ್ತಮವಾಗಿ ಪ್ರತಿ ಬಂದ್ಬಿಡ್ತಾರೆ ಆಗಲಿ ಅದರಿಂದ. ಈಗೂ ಕಾಲ ಮಿಂಚಿಲ್ಲ, ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗೋಣ. ನಾನೇ ಕರ್ಕೊಂಡು ಹೋಗ್ತೇನೆ ರಾಜ್ಯ ಸರ್ಕಾರದ ಹತ್ರ, ಮುಖ್ಯಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ, ನೀರಾವರಿ ಸಚಿವರ ಹತ್ರ. ನೀವು ಕರ್ಕೊಂಡು ಹೋಗಿ ನಿಮ್ಮ ಪ್ರಧಾನಿ ಹತ್ರ ತಗೊಳ್ತೀಯ ಐಟ ತಾಕತ್ತು. ಉದ್ದೇಶ ಪತ್ರಿಕಾ ದಿನಾಚರಣೆಯ ದಿನದಂದು ಕೆಲವು ಜನಪ್ರತಿನಿಧಿಗಳು ಅಪ್ಪರ್ ಭದ್ರಾ ವಿಚಾರ ಬಗ್ಗೆ ನಾನು ಮಾತನಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಸನ್ಮಾನ್ಯ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಮನವಿಯನ್ನು ಕೊಟ್ಟು ಸಮಯವನ್ನು ಕೇಳಿದ್ದೆ. ಕೆಲವರು ನಮ್ಮ ಮಂತ್ರಿಗಳು ಅವ್ರು ಯಾಕೆ ಹೋಗಿದ್ರು, ನಮಗೆ ಬೆಲೆ ಕೊಡಲ್ಲ, ನಮಗೆ ಸಿಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸಂಸ್ಕಾರ, ಸಂಸ್ಕೃತಿ, ಸಹನೆ, ಹೃದಯಶೀಲತೆ ಇದ್ದಂಥವರು ಯಾರಿಗಾದ್ರೂ ಗೌರವ ಕೊಡ್ತಾರೆ. ಕಟ್ಟ ಕಡೆಯ ಮನುಷ್ಯನಿಗೆ ಓದ್ ಕೇಳಲಿಕ್ಕೆ ಅವಕಾಶ ಇದೆ. ಸಿ ರಾಮಲಿಂಗಾರೆಡ್ಡಿ, ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರ ಆಸ್ತಿ. ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರು ಅಖಂಡ ಕರ್ನಾಟಕದ 7 ಕೋಟಿ ಜನಗಳ ಆಸ್ತಿ. 7 ಕೋಟಿ ಜನಗಳ ಆಸ್ತಿ ಆಗಿರೋದ್ರಿಂದ ಅವರಿಗೆ ನಾವು ಹೋಗಿ ಮಾಡಿದಾಗ ಕಸದ ಬುಟ್ಟಿಗೆ ಹಾಕಿದ್ದಾರೆ, ಅರ್ಜಿ ಕಲ್ಲೇರಿಸಿಕೊಟ್ಟಿದ್ದು ಅಂತಕ್ಕಂಥ ಕೆಲವರು ಮಾತನಾಡಿದ್ದಾರೆ. ಅದಕ್ಕೆ ದಾಖಲೆ ಸಮೇತ ತಂದಿದ್ದೇನೆ. ದಾಖಲೆಯಲ್ಲಿ ಅವರು ಜಲಸಂಪನ್ಮೂಲ ಸಚಿವಾಲಯದಿಂದ 689 ನಂಬರು ನಾನು ಕೊಟ್ಟಿದ್ದು 17ನೇ ತಾರೀಕು 20ನೇ ತಾರೀಕು ಅವರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಹಾಕಿ ಇದನ್ನ ಸೂಕ್ತ ಕ್ರಮಕ್ಕೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಿನ ಕ್ರಮಕ್ಕಾಗಿ ಅಂತ ಬರ್ತಾರೆ. ಅಪ್ಪರ್ ಭದ್ರಾ ಬಗ್ಗೆ ಮಾತನಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಹೋಗಿರ್ತಕ್ಕಂಥ ಪತ್ರಗಳನ್ನು ರವಾನೆ ಮಾಡಿರ್ತಕ್ಕಂಥವ್ರು ನಿಮ್ಗೆ ದಾಖಲೆ ಕೊಟ್ಟಿದ್ದೇನೆ. ಅದಕ್ಕೂ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ನಾವು ಒಂದು ವೇಳೆ ಕಸದ ಬುಟ್ಟಿಗೆ ಹಾಕಿದ್ದಾದ್ರೆ ಸರ್ಕಾರ ನಿರ್ಲಜ್ಜ ಸರ್ಕಾರ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಕಸದ ಬುಟ್ಟಿ ಹಾಕಿದ್ದಾರೆ ಅಂದ್ರೆ ಒಮ್ಮೊಮ್ಮೆ ಬುಟ್ಟಿಗೆ ಹಾಕಿದ್ರೆ ಕಸದ ರಸ ತೆಗೆಯೋ ಶಕ್ತಿನೂ ನಮಗಿದೆ. ಜೊತೆಗೆ ತಾಕತ್ ಬಗ್ಗೆ ಮಾತಾಡಿದ್ದಾರೆ. ತಾಕತ್ ಇದ್ದಾರೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಕುಸ್ತಿಪಟುಗಳು ಕುಸ್ತಿ ಆಡಬೇಕಾದ್ರೆ ಯಾರು ಸೋತರು ಯಾರು ಗೆದ್ರು ಅಂತ ಗೊತ್ತಾಗೋದು ಕುಸ್ತಿ ಆಡಕರ. ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಸಮಾಜ ಸೇವೆಯಿಂದ ಬಂದಿರ್ತಕ್ಕಂಥವ್ರು, ನಾವು ಯಾರ ಮೇಲೆ ಕುಸ್ತಿ ಆಡಬಾರ್ದು. ನಮ್ಗೇನು ಕುಸ್ತಿ ಏನಂದ್ರೆ ಒಮ್ಮೆ ಕುಸ್ತಿ ನಡೀತಿತ್ತಂದ್ರೆ ಅದು ಚುನಾವಣೆ ಸಂದರ್ಭ ಬರುತ್ತೆ. ಜನ
ತೀರ್ಪು ಕೊಡ್ತಾರೆ, ಯಾರು ಗೆದ್ರು ಯಾರು ಸೋತಾರೆ ಅಂತಕ್ಕಂಥ ಅದು. ಅದಕ್ಕೆ ಜೊತೆಗೆ ತಾಕತ್ತಂದರೆ ಅಪ್ಪರ್ ಭದ್ರ ಬಗ್ಗೆ ನಮ್ಮ ಸಚಿವರನ್ನ ಯಾಕೆ ಭೇಟಿ ಮಾಡಿದ್ರು, ಅವ್ರ ಸಚಿವರು ಭೇಟಿ ಮಾಡಬೇಕು ಅಂತ ಹೇಳಿ ಬಹಳ ಪ್ರಮುಖವಾಗಿ ನಾವು ಭೇಟಿ ಮಾಡಲ್ಲ ಮಿನಿಸ್ಟ್ರು, ನಮ್ಗೆ ಸಿಗಲ್ಲ ಅಂತ ಕೆಲವು ಜನಪ್ರತಿನಿಧಿಗಳು ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ನಮ್ಮ ನಡೆವಳಿ ಬಗ್ಗೆ ಅವರು ಪ್ರೀತಿ ಪಟ್ಟು ಕರೆದು ಮಾತನಾಡಿದ್ದಾರೆ. ಮಾತನಾಡೋದಕ್ಕೆ ಇವೆಲ್ಲ ಆಗಿರೋದು. ಇಲ್ಲಿ ಕಸಬುಟ್ಟಿ ಹಾಕಿದ್ದಾರೆ, ಕಸಬುಟ್ಟಿ ಹಾಕಿದ್ರೆ ನಾನು ಹೋಗಿ ಒಪ್ಪಿದ್ದೀನಿ. ಇದ್ರ ಜೊತೆಗೆ ಮತ್ತೆ ಬಿಟ್ಟಿದ್ರು ನಾನು ಎಲ್ಲ ನನ್ನ ಕಿವಿ ಬಿದ್ದು ನಾನು ಬಂದು ಕಂಡಕ್ಟರ್ ಕೇಳಿದ್ರು, ಹೋರಾಟ ಮಾಡಿ ದುಡ್ಡು ಬಿಡುಗಡೆ ಮಾಡಿಕೊಂಡು ಇವತ್ತು ಅಕೌಂಟಿಗೆ ಬರುತ್ತೆ. ನಾನೇ ಓಡಾಡು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಪ್ಪರ್ ಭದ್ರ ಬಗ್ಗೆ ಇದುವರೆಗೂ 3 ವರ್ಷ ಎಷ್ಟು ರಿಲೀಸ್ ಆಗಿದೆ ಅಂತಕ್ಕಂಥದ್ದನ್ನ ನಮ್ಮ ಸರ್ಕಾರದ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ, ಜನರ ಪ್ರತಿನಿಧಿಗಳು ಹೇಳಿಲ್ಲ. ನೀವು ನೋಡಿಸು ಜನೂರು ಕೆರೆಗಳಿಗೆ ನೀರು ಸ್ಟಾರ್ಟ್ ಆಗೈತೆ. ಈಗ ಜನೂರು ಕೆರೆಗೆ ನೀರು ಸ್ಟಾರ್ಟ್ ಆಗಿದೆ. ಯಾವ್ಯಾವ ಕೆರೆಗೆ ಎಷ್ಟೆಷ್ಟು ನೀರು ಬರಬೇಕು ಒಂದು ಸೆಕೆಂಡಿಗೆ ಅಂತಕ್ಕಂಥದ್ದು ಇಷ್ಟು ಕೊಡಿ. ಅಷ್ಟು ನೀರು ಬರುತ್ತೋ ಇಲ್ಲ ಚೆಕ್ ಮಾಡಬೇಕು. 5 ವರ್ಷ ಜವಾಬ್ದಾರಿ ಇರುತ್ತೆ ಆ ಕಾಂಟ್ರಾಕ್ಟರ್ಗೆ. 5 ವರ್ಷ ಜವಾಬ್ದಾರಿ ಇದನ್ನು ಕೊಡಬಾರ್ದು. ಯಾಕಂದ್ರೆ ಮತ್ತೆ ಆಮೇಲೆ ಇದನ್ನ ನೀವ್ ಯಾಕೆ ಕೇಳ್ತಿರೋ ಹುಚ್ಚ, ನನ್ನ ಯಾರು ಬಂದು ಕಲ್ಲ ಹೊಡೆದ್ಬಿಟ್ರೆ ನಿನ್ನ ಸಂಬಂಧ ಕೇಳಕ್ಕಂತ ಯಾರ ಕಲ್ಲ ಹೊಡೆದ್ಬಿಟ್ರೆ ನಾನೇ ಮಾಡತ್ತಂತೇಳಿ ನಿಮ್ ಮುಖ್ಯನ ಕೊಟ್ಟು ನೀವಾರು ಚೆಕ್ ಮಾಡ್ರಿ, ಅಲ್ಲಿ ಸಂಬಂಧಪಟ್ಟ ಚೆಕ್ ಮಾಡ್ರಿ. ಇಲ್ಲ ಅಂದ್ರೆ ಚೆಕ್ ಮಾಡಕ್ಕಾಗಲ್ಲ, ನಾವು ಚೆಕ್ ಮಾಡಕ್ ರೆಡಿ. ಇದನ್ನ ಬಗ್ಗೆ ನೀವು ಕೇಳ್ಕೊಳ್ಳಿ. ಅಪ್ಪತ್ತಿಂದ ದುಡ್ಡು ಹೆಂಗ್ ಬೇಕಾತು, ರಾಜ್ಯ ಸರ್ಕಾರದಿಂದ ಏನೇನಾಗಿದ್ದಾವೆ ಇದೆಲ್ಲ ಹೋರಾಟ ಮಾಡ್ತೀವಿ. ಮಾರ್ಚ್ 30 ಅದರೊಳಗೆ ತಾಕತ್ತು ಬಗ್ಗೆ ಫೈನಲ್ ಆಗುತ್ತೆ. ಮಾರ್ಚ್ 30 ಪ್ರಯತ್ನ 30 ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಯತ್ನ ಮಾಡ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬಂದು ರಾಜ್ಯ ಸರ್ಕಾರ ಕುಡಿದಿರ್ತೀವಿ. ಪ್ರಾಜೆಕ್ಟ್ ಬೇಗ ಆಗುತ್ತೆ. ಇದೊಂದು ಫೈನಲ್. ಯಾರು ಏನೇ ಹೇಳಿ, ಯಾರು ನಮ್ಮ ಬಗ್ಗೆ ಟೀಕೆ ಮಾಡಲಿ, ನಾನು ಸ್ವೀಕಾರ ಮಾಡ್ತೀನಿ. ವಿಷಯನಾಗಿ ನಾನು ಸ್ವೀಕಾರ ಮಾಡಿ ಅಪ್ಪರ್ ಭದ್ರ ಬಗ್ಗೆ ಬರೋವರೆಗೂ ನಮ್ಮ ಹೋರಾಟ, ಕೆರೆಗಳ ಬಗ್ಗೆ ಹೋರಾಟ, ಕರೆಂಟ್ ಬಗ್ಗೆ ಹೋರಾಟ, ರಸ್ತೆಗಳ ಬಗ್ಗೆ ಹೋರಾಟ, ನಮ್ಗೆ ಯಾವಾಗಲೂ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಲ್ಲರಿಗೂ ನಾನು ಸಹಕಾರ ಕೊಡ್ತೀನಿ. ಅವ್ರು ಸಹಕಾರ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು. ಈ ವೇಳೆ ಜೆಡಿಎಸ್ ತಾಲೂಕ್ ಅಧ್ಯಕ್ಷ ಗೋಡೆ ಸಿದ್ದೇಶ್, ಕಾರ್ಯದರ್ಶಿ ಉಸ್ಮಾನ್ ಅಲಿ, ದೇವಿಕೆರೆ ತಿಪ್ಪೇಸ್ವಾಮಿ, ನಿವೃತ್ತ ಶಿಕ್ಷಕ ಎಕೆ ಯಲ್ಲಪ್ಪ ಸೇರಿದಂತೆ ಮತ್ತಿತರರಿದ್ದರು.